ಗಜವದನ ಪಾದಾಂಬುಜಗಳಗೆರಗುವೆ ಅಜ ನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತಲೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ಹರುಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾ ಮಹಾ ಸಂಭ್ರಮದಿಂದ. ಚಾರು ಪರಿಮಳ ಅರಸಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿಗರ್ಪಿಸಿ ಮಂಗಳಾರತಿಯ ಬೆಳಗಿದರು. ಎಣ್ಣೋರಿಗೆ ಭಕ್ಷ್ಯ ಸಣ್ಣ ಸಾವಿಗೆ ಪರಮಾನ್ನ ಶಾಲ್ಯನ್ನ ಶಾಖಗಳನ್ನು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆದರದಿಂದುಂಡುರುತಿ ಹರ್ಷದಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು. ಹಿಟ್ಟಿನ ಕಡುಬು ಹಿಂಡಿ ಪಲ್ಯವನೇ ಮಾಡಿ ಅಚ್ಚಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯವನು. ಭೋಜನ ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೂಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೋಳು ಕಾಣೆನೆಂದು. ಬೇಕಾದರೊಂದು ಬೇಡಲರ್ಸನ ಸತಿ ಸಾಕು ದರಿದ್ರದಂಬಲಿಯು ಹಾಕಿದರ್ ಹರಡಿ ಕಂಕಣದೋಳು ಸಿಕ್ಕಿತ ನಾ ಕೈಯ ಇಡಲಾರೆನೆಂದು. ಥಟ್ಟನೆದ್ದಾಗಿ ಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗ ಉಂಡವರು ಕಟ್ಟಿದ ತೂಗು ಮಣಿಯಲ್ಲಿ ಕಾಲು ಇಳಿಬಿಟ್ಟು ಕೂತಳು ರಾಜ ನರಸಿ. ಒಂದೊಂದು ಅಡಿಗೆ ನಿಂದೆವು ಮಾಡಿ ನಗುತ್ತೀರೆ ಕುಂದಿತು ಸಕಲ ಸಂಪತ್ತು ಬಂದಿತು ಪರರಾಜರಿಂದ ಮುತ್ತಿಗೆ ದಾಳಿ ಬಂಧನ ಮಾಡಬೇಕೆಂದೆನುತ. ಅರಿತು ಓಡುತ್ತಲೀರೆ ತುರಿತ ಬಂದಾತನ ಅನುಸರಿಸಾಗ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸೆ ಹೊಚ್ಚಿಟ್ಟಳ ಬಾಳೆ ಎಲೆ ಹಾಸೆ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳನೇಕ ಪುಷ್ಪಗಳು ಜೋಕೆ ಮಾಡುತ್ತ ವನದೋಳು ಕೋಗಿಲೆ ಗಿಳಿನವಿಲ್ ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲುಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲೇ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನೆಯ ಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ ಅರ್ತಿಯಿಂದ ಮೂಬಟ್ಟಾಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ ಧ್ಯೇಯಕನೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥವರನು ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು. ಹರುಷದಿಂದ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳುಹಿದನವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರ್ಯಾದೆ ಮಾಡೆ ಶ್ರೀ ಮಹಾಲಕ್ಷ್ಮಿ ಒಲಿವಳೆಂದೆನುತ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ. ಧ್ಯೇಯಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯರ ಸೆರೆ ಹಾಕಿದಳು. ಪೊಡವಿ ಪಾಲಕ ಬಂದ್ಹಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ಧ್ಯೇಯಕ್ಕೆಗೆ ದೃಢವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ಈ ತೆರವಾಯಿತೆ ಬದುಕು. ಮಾತಾ ಪಿತ್ರ ಒಡ ಹುಟ್ಟಿದವರು ನಿನಗೆ ಮಾತನಾಡಿಸೋರು ಯಾರಿಲ್ಲೇ. ದೂರದಲ್ಲಿರುವವರೆನ್ನ ತಾಯಿ ತಂದೆಯರು ಸಾರ್ಯದಲ್ಲಿರೋಳೊಬ್ಬ ತಂಗಿ. ಸೂರೆ ಹೋಯಿತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರೋನೋ ನಾನರಿಯೆ. ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೊರಿಯ ಹೊದ್ದುಕೊಂಡು ಮಂಡೆಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೆಯಲ್ಲಿ ಬಂದು ಕುಳಿತನು. ಪೋರ ನೀನಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿ ಬಂದೆ ಧ್ಯೇಯಕನ ಹಿರಿಯ ಕುಮಾರನೆಂದೇಳಿ ಕಳುಹಿದನು. ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಲ ಬಾಗಿಲಿಂದ ಬಂದೇಳಿಕೊಂಡ ದಾರಿದ್ರ್ಯ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನೆದ್ದ. ಆಲಯಕ್ಕೆ ಹೋಗಿ ಬರುವನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗೆಂತ ಕೋಲೆ ಕೆನುತ್ತಲಿ ಗೋಪಾಲಕ ಸೆಳೆದುಕೊಂಡಯ್ಯೋ ನೂತನದವರಿಗಿಂತಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ. ಮಿಡುಕುತ್ತ ಬಂದು ಮಾತೆರಗಿದನಾಗ ಒಡನೋಡಿ ವಾರ್ತೆ ಕೇಳುತ್ತಲಿ ಕೊಡುವಷ್ಟು ಕೊಟ್ಟಾರೆ ಎನಗೆ ದಕ್ಕದೆಂದನುದಲಿ ನಡೆದನು ಮತ್ತೊಬ್ಬತನೆಯ. ತಾಳ ಪ್ರಣತಿ ಎಣ್ಣೆ ತಲೆಗೆ ಪೋಸಿ ಮಾಳ ಕೋರಿಯ ಹೊದ್ದುಕೊಂಡು ಬಳಲುತ್ತ ಬಂದ ಭಾವಿಯ ಮೇಲೆ ಕುಳಿತೇಳಿ ಕಳುಹಿದನವರ ಮಂದಿರಕ್ಕೆ. ಗೊತ್ತಿಲಿ ಕರೆತಂದು ಹಿತ್ತಿಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತಾ ಅತ್ಯಂತ ಕರುಣದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನುಣಿಸಿದರು. ನಿತ್ಯೋಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡಯ್ಯ ಲಾಕ್ಷಣದಿ.
ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತ ನಾ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರ ತೆರಳಿದನು. ಹರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನ್ನೇ ಕಟ್ಟಿಕೊಂಡು ಗುರುತೇಡಿ ಕಳುಹೆ ಹಿತ್ತಿಲ ಬಾಗಿಲಿಂದಲಿ ಕರೆತಂದ ರಾಗ ಮಂದಿರಕ್ಕೆ. 2 ದಿನವಿಟ್ಟುಕೊಂಡು ಉಪಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ತಂದು ಕೊಡಲಾಗ ನಡೆದ ತಾನಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬಿಸಲೇರಿ ಬಾವಿಯ ಕಂಡು ಇಳಿದ ಪಾವಟಗಿಯಲ್ಲಿಟ್ಟು ಬುಡುಬುಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ ಅತಿ ಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆಯ ಸುತ್ತಿ ಕುಕ್ಕುತ ಶೀರು ಹೇನುಗಳ ಚಿಕ್ಕಮ್ಮ ಪೇಳಿ ಕಳುಹೆ ಕರೆತಂದವರ ಹಿತ್ತಲ ಬಾಗಿಲಿಂದಾಗ. 7-8 ದಿನದಲ್ಲಿ ಬಹಳ ಉಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲಿ ಚಾಳಿಗೆ ಹೊನ್ನು ಚಮ್ಮಾಳಿಗೆಯಲ್ಲಿ ತುಂಬಿ ಕಾಲು ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಗ ಸಿಹುದುಲ ಕಾಣದೆ ಸಿಗಿಬಿದ್ದು ಎದೆಬಾಯಿ ಬಿಡುತೆತ್ತ ಹುಡುಕಿದರಿಲ್ಲೆಂದು ಇದಿರಿಗೆ ಬಂದು ತಾನಿಂತ. 4 ಮಂದಿ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ. ನಾ ಕಂಡು ಬರುವೆನೆಂದೆನುತ ಧ್ಯೇಯಕ್ಕನು ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಳು ಚಿಂದಿ ಕುಪ್ಪಸವ ಕಟ್ಟಿದ ಜಡಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರೆಯ ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸ ನೆತ್ತಿ ಬಂದಳು ನಿಮ್ಮ ಧ್ಯೇಯಕ್ಕನೆಂದೆನುತ್ತಲಿ ತಂಗಿಗೆ ವಾರ್ತೆಯ ಕಳುಹಿದಳು. ಅಕ್ಕನ ಕರೆತಂದರ ಹಿತ್ತಿಲಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರೊಡಗೂಡಿ ಬಂದು ಧ್ಯೇಯಕ್ಕನ ಚರಣಕ್ಕೆರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತೇವೆಂದೆನುತ ಮಿಂದು ಮಡಿಯನ್ನುಟ್ಟು ಬಂದೆಲ್ಲ ಪರಿವಾರ ಅಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟಾನ್ನ ಬೇಗ ದುಂದುಂಡು ಹಾಕುತ್ತಲೇ ತಾಯಿ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳು ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡಿಗೆಯ ಕ್ರಮ ಹೇಳುವೆನು. ಹುಳಿನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು ತರಿಸುವೆ ಗಾಣದ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡಬು ನೀವು ಎನ್ನುತ್ತ. ಅದ ಕೇಳಿ ಧ್ಯೇಯಕ್ಕ ಹೃದಯ ತಲ್ಲೆಣಿಸುತ್ತ ಎದೆಯೊಳಗ ಗಲಗು ನುಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರಿವಿದಂತಾಯಿತು ಸಿರಿಯು ಸಪ್ಪತ್ತಿನಿಂದಾಕೆ. ಗರಗಸದಿಂದಲಿ ಕೊರೆದುಪ್ಪು ಸಾಸಿವೆ ಅರದಹಚ್ಚಿದಂತೆ ಮಾತುಗಳು. ಕೆಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾರದಿದ್ದರೆ ಕೆಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗೋದಕ್ಕಿಂತ ವನವಾಸಗಳು ಲೇಸೆಂದೆನುತ ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿ ಒಳಗೆ ಕಂತಲದಂಟು ಸೊಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಲುಗದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ಧ್ಯೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಾಳಾಕೆಯು ಇದ್ದರಿಲ್ಲಿ ಕರೆತನ್ನಿ. ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲು ಸುಳಿವು ಕಾಣಲಿಲ್ಲ ಎಲ್ಲಿ ಹುಡುಕಿದರಿಲ್ಲವೇ ಎನ್ನುತ್ತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವಂತ ಗೋದಾನಿಲಿ ಸೆಳೆದು ದಂಟುಗಳ ಹಾಕುತ್ತಿರುವ ಗೋದಾನಿಯಲ್ಲಿ ಸುಳಿವು ಕಂಡುಹಿಡಿದರ ಕ್ಷಣದಿ. ಸಿಕ್ಕಾರು ನಮ್ಮ ಅತ್ತೆಯರು ಎಂದೆಬ್ಬಿಸುತ್ತಲಿ ಹಸ್ತವ ಮಿಡಿದು ಕರೆತಂದು ಉಕ್ಕುವ ಉರುಮೋರೆಯನ್ನು ನೋಡಿ ಮನದ ಸಿಟ್ಟೇನೆನ್ನುತ್ತ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಎದುವಾದನೆ ನಾನೆಂದೆನುತ ಜೋಳದನ್ನವ ಕಾಣದಂತೆ ನಾ ಬಂದೇನೆ ನಾಳೆ ಹೋಗುವ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತ ದುರ್ಭಿಕ್ಷದಡಿಗೆ ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂತ ದುಃಖಕ್ಕೆ ಗುರಿಯಾದೀರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು ಸಿರಿಯ ಸಂಪತ್ತನ್ನೇ ಕೊಡುವಂತ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದ್ದೀರಿ. ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ ವರಮಾಣಿ ಮೇಲೆ ಮಂಟಪದೋಳು ಚಟ್ಟಿಗೆ ಬರೆದಿಟ್ಟ ರಾಗ ಪೀಠದಲ್ಲಿ ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದುಬಿ ಬೇರಿ ಬಡೆದವು ಮಿಂದು ಮುತ್ತೈದೆಯರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ. ಹಾಕಿದರೈದು ಫಲಗಳಕ್ಕಿಯದರೋಳು 4-8 ನಂದಾದೀವಿಗೆಯು ಶ್ರೀಕಮಲದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು.
ಅರ್ಶಿನ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವು ಮೋರೆಯನು ಎಡಕ್ಕೆ ಹೋಗಿ ಎರಡು ಕೈ ಮುಗಿದು ಎಳಿಕೊಂಡರೆ ಬಲಕ್ಕೆ ಬಂದಳೆ ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋದು ತಪ್ಪು ಅಪರಾಧ ಹೆತ್ತ ಮಾತೆರಣಿಸುವರೆ ಸತ್ಯವಂತಳು ಏಕೆ ನಮಗೆಲ್ಲ ಎನ್ನುತ್ತಲಿ ಭಕ್ತಿಯಿಂದ ಕರೆವ ಮುಗಿದರು. ಕಡಲಾಬ್ಧಿ ವಾಸನ ಮಡದಿಗೆ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದಿಯರಿಗೆ ಅರಸಿನ ಗಂಧ ಕುಂಕುಮ ಪುಷ್ಪಗಳು ಉಡಿ ತುಂಬಿದರು. ಬಟ್ಟ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿ ಧ್ಯೇಯಕ್ಕಾಗಿ ಅಷ್ಟೈಶ್ವರ್ಯ ನೀಡಿದಳು. ದುಂಡು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ಧ್ಯೇಯಕನ ಗಂಡಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೊಳ್ ಹಿಟ್ಟಿನ ಕಡಬು ಕಟ್ಟಂಬಲಿ ಬಡಿಸೆ ತರಿಸಿದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿದಾಡುತ್ತ ನೋಡುತ್ತಲಿ ಅಕ್ಕೆ ತಂಗೇರಾಗ ಜತೆಯಲಾರತಿ ಎತ್ತಿ ಮುತ್ತೈದೆಯರು ಪಾಡುತ್ತಲಿ ಉತ್ತಮಾಂಗಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ಧಾರತಿ ಇಳಿಸಿದರು. ಉಂಡರು ಸಕಲ ಜನ ಸಹಿತಾಗಿ ತಕ್ಕೊಂಡು ಕರ್ಪೂರದ ಬಿಳ್ಳೆಗಳ ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರೆ ಬಾಲಕರು. ಅರಸನು ತಾನಾಗಿ ಬಂದನೆ ನಮ್ಮಯ್ಯನ ಕರೆಸಿದ ನಿಮ್ಮನೆಂದೆನುತ್ತ ಹರ್ಷದಿಂದವರ ಮಾತುಗಳ ಕೇಳಾನಂದ ಭರಿತರಾದರ ಮನೆಯಲ್ಲಿ. ಗಡಗಡನಾಗ ಬಂದವೆ ತೇಜ ರಥಗಳು ನುಡಿದವು ಭೇರಿ ವಾದ್ಯಗಳು ಸಡಗರದಿಂದುಡುಗೊರೆ ಬಿಳ್ಳೆವ ಕೊಟ್ಟು ಪಟ್ಟಣಕ್ಕೆ ನಡೆತಂದರು. ಅಕ್ಕ ತಂಗಿಯರು ಅಂದಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ತಿಯಿಂದಲಿ ಚಾಮರವ ಬೀಸುತ್ತ ತಮ್ಮ ತಮ್ಮ ಪಟ್ಟಣಕ್ಕೆ ನಡೆತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೋಡೆ ಈ ಕೋಲು ನಿಮ್ಮದೆಂದೆನುತ್ತ ಹಾಕಿ ತೂಕಾಗೆ ಹಣದ ಬುತ್ತಿನ ಗಂಟನ್ನು ಸ್ವೀಕರಿಸಿದನೊಬ್ಬ ಸುತನು. ಮಡುವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣದ ಕೈಗೊಂಡು ನಡೆವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡಿಗ್ಗಿ ನಡೆದರು. ದಡ್ದಡನಾಗ ಬಂದವು ಆ ಮಳೆಗಳು ಸಿರಿತೊಯ್ಯಲಾಗವೆಂದೆನಲು ಹರದೇರಿಬ್ಬರು ಸೆರಗನೆ ಮರೆ ಮಾಡಿ ಕರತಂದರ ತೋಟದಲ್ಲಿ. ಒಂದು ಗಳಿಗೆ ಸ್ಥಳವನ್ನೇ ಮಾಡಿ ಕೊಟ್ಟರೆ ಬಂದೀತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ. ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳ ಮಾಡಿಕೊಟ್ಟು ಮತ್ತೆ ನೀವೀಗ ಕೋಪಿಸಲಾಗದಿ ಗೌರಿ ಭಕ್ತಿಯಿಂದ ಕರವ ಮುಗಿದರು. ಎತ್ತಲ ಗೌರಿಯಲ್ಲಿಯ ದ್ರೋಹ ನಿಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದ ಗೌರಿಯನು ಇಂದೀತು ನಮಗೊನ್ಮಾಸವೆಂದೆನುತ್ತಲಿ ಗಂಡನಿಗೆ ತಿಳಿಯ ಹೇಳಿದಳು. ಜಾತವಾದರೂ ಪಾರಿಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಲಿ ಸಲಹಿದವರು ಯಾರೆಂದು ಆ ತಾಯಿ ಸುಧರ ಕೇಳಿದಳು. ತುಳಸಿಗೆನುತ್ತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೈದು ನಮ್ಮನು ಬೆಳೆಸಿ ಎರೆದನೆ ಧಾರೆ ಅರಸು ಪ್ರಧಾನಿಗೆ ಕಳಿಸಿದನಾಗ ಸಂಭ್ರಮದಿ. ಅಕ್ಕರೆಯಿಂದ ಪೇಳಿದಳೆ ಸೋಮೇಶಮ್ಮ ಶುಕ್ರವಾರದ ಗೌರಿಯನು ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು. ಹಿಂದಾಗಲೊನವಾಸ ಮುಂದ್ಯಾಕೆಂದೆನುತ್ತಲಿ ತಂದು ಕೊಟ್ಟರು ಉಡುಗೊರೆಯ. ಮುಂಗೈಯ ಹಿಡಿದು ಮುಪ್ಪಿನ ತಾಯಿ ತಂದೆಯರ ಅಂದಣವನೇ ಏರಿಸಿದರು. ಬೋರೆಂಬೋ ನದಿಯ ದಾಟುತ್ತ ಕಟ್ಟಿಸಿದರು ಊರು ಬಾಗಿಲಿಗೆ ತೋರಣವ. ಭೇರಿ ನಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿವಟಿಗೆ ಸಂಭ್ರಮದಿ. ಹಾಸೂತ ನಡುಮೂಡಿ ಒಳಕದಲಾರತಿ ಬೀಸುತ್ತ ಬಿಳಿಯ ಚಾಮರವ ಸೋಸಿನಿಂದಲಿ ಕರೆತಂದರು ಮನೆಗೆ ಸಿಂಹಾಸನದೊಲ್ಪಿರೋ ಮಹಾಲಕ್ಷ್ಮಿಗೆ. ಅರುಳು ಪೂಗೊಂದ ಕುಂಕುಮವ ನಾರಿಯರು ಹರಿವಾಣದೊಳ್ ತಂದಿರಿಸಿ ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳೊಪ್ಪಿಸಿ ಕೈಯ ಮುಗಿಯೆ. ಬಿತ್ತಿದ ಬೆಳೆರಾಶಿ ಒಕ್ಕುವ ನವಧಾನ್ಯ ಉಕ್ಕುವಂದದಿ ಕ್ಷೀರ ರಸವು ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆತನವ ನೀಡುವಳು. ತಾಸುರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ ಕಂಗಳ ತೆರೆದು ಕಟಾಕ್ಷದಿ ನೋಡಲು ಇಂಗದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರಿಯಲಿ ದಾರಿದ್ರ್ಯಗಳೊಂದಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ.